ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಕನಕದಾಸರ ಜನ್ಮಸ್ಥಳ, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿರುವಂತಹ ಕನಕದಾಸರ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕನಕದಾಸರ ಜೀವನ ಚರಿತ್ರೆ, ಅವರು ಎಲ್ಲಿಂದ ಎಲ್ಲಿವರೆಗೂ ಹೋದರು, ಅವರು ಯಾವ ರೀತಿ ಟ್ರಾವೆಲ್ ಮಾಡಿದ್ರು ಅದೇ ರೀತಿ ನಾನು ಕೂಡ ಟ್ರಾವೆಲ್ ಮಾಡಿ ಒಂದು ಪರ್ಫೆಕ್ಟ್ ಲಾಗನ್ನು ನಿಮಗೆ ಕೊಡ್ತೀನಿ. ಯಾರು ಕೂಡ ಈ ಲಾಗನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಕಳಿಸ್ಕೊಡಿ. ಇದು ಬಂದುಬಿಟ್ಟು ಕನಕದಾಸರ ದೇವಸ್ಥಾನ. ಬಾಡ ಗ್ರಾಮದಲ್ಲಿ ಅವರು ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ದೇವಸ್ಥಾನವನ್ನು ಕಟ್ಟಿ ಇವತ್ತಿಗೂ ಕೂಡ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ. ಕನಕದಾಸರು 1509 ನವಂಬರ್ 30ರಂದು ಜನನವನ್ನು ತಾಳ್ತಾರೆ. ಬೀರಪ್ಪ ಮತ್ತು ಬಚ್ಚಮ್ಮ ಅಂತ ಹೇಳ್ಬಿಟ್ಟು ಅವರ ತಂದೆ ತಾಯಿಗಳು. ಕನಕದಾಸರ ತಂದೆ ಬೀರಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ದಂಡನಾಯಕನಾಗಿರ್ತಾನೆ. ಅಂದರೆ ಈ ಬಂಕಾಪುರ ಪ್ರದೇಶ ಏನು ಬರುತ್ತಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ, ಈ ಪ್ರದೇಶದ ದಂಡನಾಯಕನಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಬೀರಪ್ಪ ನಾಯಕ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮಕ್ಕಳಾಗೋದಿಲ್ಲ, ಬಹಳ ದಿವಸ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ತಿರುಪತಿಯ ತಿಮ್ಮಪ್ಪನ ಹತ್ರ ಹರಕೆಯನ್ನು ಕಟ್ಕೋತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಹರಕೆಯನ್ನು ಕಟ್ಕೊಂಡು ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಒಂದು ಮಗುವಿಗೆ ಜನ್ಮವನ್ನು ಕೂಡ ನೀಡ್ತಾರೆ. ಆ ಮಗುನೇ ತಿಮ್ಮಪ್ಪ ನಾಯಕ. ಅಂದರೆ ಕನಕದಾಸರ ಹುಟ್ಟಿನ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳ್ಬಿಟ್ಟು ಕನಕದಾಸರು ಈ ರೀತಿ ತಮ್ಮ ಒಂದು ಜನ್ಮವನ್ನು ತಾಳಿ ಈ ಬಾಡ ಗ್ರಾಮದಲ್ಲಿ ಬೆಳೀತಾ ಬರ್ತಾರೆ. ಕಾಲಕ್ರಮೇಣ ಬೆಳೆದಂತೆ ಅವರು ಕೂಡ ಈ ಒಂದು ತಂದೆ ಮಾಡ್ತಾ ಇದ್ದಂತಹ ಬೀರಪ್ಪ ನಾಯಕರು ಏನು ದಂಡನಾಯಕ ಕೆಲಸ ಮಾಡ್ತಾ ಇದ್ರಲ್ಲ, ಆ ಕೆಲಸವನ್ನು ಕಲಿತಾ ಬರ್ತಾರೆ. ಕುಸ್ತಿ ಕಲಿತಾರೆ, ಯುದ್ಧಕ್ಕೆ ಬೇಕಾಗಿರುವಂಥ ಕರಕುಶಲತೆಗಳನ್ನು ಕೂಡ ಕಲ್ತ್ಕೋತಾರೆ. ಕಾಲಾನಂತರ ಯುದ್ಧದಲ್ಲಿ ತಂದೆ ತೀರ್ಕೊಂಡಾಗ ಆ ಒಂದು ಸ್ಥಾನವನ್ನು ತುಂಬೋದಕ್ಕೆ ಯಾರಾದರೂ ಒಬ್ಬರು ಬೇಕಾಗಿರುತ್ತೆ. ಆ ಸಮಯದಲ್ಲಿ ಕನಕದಾಸರು ಆ ಸ್ಥಾನವನ್ನು ನಾನೇ ತುಂಬ್ತೀನಿ ಅಂತ ಹೇಳ್ಬಿಟ್ಟು ಅವರು ದಂಡನಾಯಕನಾಗಿ ಆಯ್ಕೆ ಆಗ್ತಾರೆ. ಬೀರಪ್ಪ ನಾಯಕರ ನಂತರ ಮತ್ತು ತಿಮ್ಮಪ್ಪ ನಾಯಕನವರು ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರದೇಶದ ದಂಡನಾಯಕನಾಗ್ತಾರೆ. ಈ ರೀತಿ ದಂಡನಾಯಕನಾಗಿ ಕೆಲಸ ಮಾಡ್ತಾ ಇರ್ತಾರೆ ತುಂಬ ದಿವಸ. ಒಂದು ಯುದ್ಧದಲ್ಲಿ ತುಂಬ ಜನ ಸಾಯ್ತಾರೆ. ಎಷ್ಟೋ ಜನ ಸತ್ತು ಇವ್ರಿಗೂ ಕೂಡ ತುಂಬಾ ದೊಡ್ಡ ಮಟ್ಟದ ಗಾಯಗಳಾಗಿರುತ್ತೆ. ಈ ರೀತಿ ಗಾಯಗಳಾದಾಗ ಕನಕದಾಸರು ಹರಿಯ ನಾಮವನ್ನು ಪಠಿಸ್ತಾ ಇರೋ ಕಾರಣ ಅವರಿಗೆ ಹರಿ ಪ್ರತ್ಯಕ್ಷ ಆಗ್ತಾರೆ. ಯುದ್ಧ ಭೂಮಿಯಲ್ಲಿ ಗಾಯದಿಂದ ಎದ್ದೇಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಬಿದ್ದಾಗ ಅವರಿಗೆ ಹರಿ ಪ್ರತ್ಯಕ್ಷನಾಗಿ ಏನು ವರ ಬೇಕು ಅಂತ ಕೇಳಿದಾಗ ಇವರು ಏನೂ ಬೇಡ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಹರಿ ಮತ್ತೆ ಕೇಳ್ತಾನೆ, ನಿನಗೇನಾದರೂ ಚಿನ್ನ ಬೇಕಾ ಅಂತಂದಾಗ ಚಿನ್ನಗಿನ್ನ ಏನೂ ಬೇಕಾಗಿಲ್ಲ ಅಂದಾಗ ಹರಿ ನಿನಗೆ 3 ವರಗಳನ್ನು ಕೊಡ್ತೀನಿ, ನೀನು ಯಾವ ವರಗಳನ್ನು ಬೇಡ್ತೀಯೋ ಬೇಡು, ಅವು 3 ಈಡೇರಿಸ್ತೀನಿ ಅಂತ ಅಂದಾಗ ಹರಿ ಯಾವುದೋ ವೇಷದಲ್ಲಿ ಬಂದಿರ್ತಾರೆ. ನೀವು ನನಗೆ ನಿಜವಾದ ರೂಪವನ್ನು ತೋರಿಸ್ಬೇಕು ಅಂತ ಕನಕದಾಸರು ಅವರಲ್ಲಿ ಕೇಳ್ಕೊತಾರೆ. ಒಂದು ಅವರು ಬೇಡದಂಥ ಬೇಡಿಕೆ. ಎರಡನೇ ಬೇಡಿಕೆ ಬಂದುಬಿಟ್ಟು ಇಲ್ಲಿ ಬದುಕಿರುವಂತಹ ಎಲ್ಲ ಜನರ ಗಾಯ ವಾಸಿ ಆಗಬೇಕು ಅಂತ ಕೇಳ್ತಾರೆ. ಮೂರನೇದು ಬಂದುಬಿಟ್ಟು ಕನಕದಾಸರು ಇಲ್ಲಿಂದ ಈ ಒಂದು ದಂಡನಾಯಕ ಕೆಲಸವನ್ನು ಬಿಟ್ಟು ನಾನು ಹರಿಯ ನಾಮಪಠಣ ಇಲ್ಲಿ ತೊಡಗಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂತಾರೆ. 3 ಆಸೆಗಳನ್ನು ಹರಿ ಈಡೇರಿಸ್ತಾರೆ. ಗಾಯಗಳು ಕೂಡ ದೊಡ್ಡ ಪ್ರಮಾಣದ ಗಾಯಗಳು ಎಲ್ಲ ವಾಸಿಯಾಗುತ್ತೆ. ಕನಕದಾಸರು ಈ ಒಂದು ಬಾಡ ಗ್ರಾಮದಲ್ಲಿದ್ದಂಥ ಹರಿಯ ವಿಗ್ರಹವನ್ನು ತೆಗೆದುಕೊಂಡು ಆ ಒಂದು ಯುದ್ಧದ ನಂತರ ತನ್ನ ಹೆಂಡತಿ, ಮನೆ, ಮಠ, ಸಂಸಾರದ ಜಂಜಾಟವನ್ನೆಲ್ಲ ಬಿಟ್ಟು ಹರಿಯ ವಿಗ್ರಹವನ್ನು ತೆಗೆದುಕೊಂಡು ಇಲ್ಲಿಂದ ಕಾಗಿನೆಲೆಯ ಕಡೆಗೆ ಓಡ್ತಾರೆ. ಗುರುಗಳಾಗಿದ್ದಂಥ ವ್ಯಾಸರಾಯರ ಹತ್ರ ತುಂಬ ದಿವಸಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಆ ವಿದ್ಯಾಭ್ಯಾಸವನ್ನು ಎಲ್ಲವನ್ನು ಕೂಡ ಬಳಸ್ಕೊಂಡು ಕಾಗಿನೆಲೆಯಲ್ಲಿ ತುಂಬಾ ಒಳ್ಳೊಳ್ಳೆ ಕವಿತೆಗಳನ್ನು ರಚನೆ ಮಾಡ್ತಾರೆ. ಹರಿಭಕ್ತ ಸಾರ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ಇಂಥ ಹಲವಾರು ಕೃತಿಗಳನ್ನು ರಚನೆ ಮಾಡಿ ಜನರ ಮನಸ್ಸಲ್ಲಿ ತುಂಬಾ ಬೇರೂರ್ತಾರೆ. ಈ ರೀತಿ ಬೇರೂರಿದಾಗ ಕನಕದಾಸರ ಅಂಕಿತನಾಮವಾಗಿದ್ದಂತಹ ಆದಿಕೇಶವ ಅನ್ನುವಂಥ ಹೆಸರಿನ ಮೂಲಕ ಒಂದು ದೇವಸ್ಥಾನವನ್ನು ಕಟ್ತಾರೆ. ಈ ರೀತಿ ದೇವಸ್ಥಾನವನ್ನು ಕಟ್ಟಿ ಹರಿಯನ್ನು ಪೂಜೆ ಮಾಡಬೇಕು ಅಂತ ಅವರ ಒಂದು ಮನಸ್ಸಾಗಿರುತ್ತೆ. ಆವಾಗ ಕಾಗಿನೆಲೆಯಲ್ಲಿ ಜನರ ಸಹಾಯದಿಂದ ಒಂದು ದೇವಸ್ಥಾನವನ್ನು ಕಟ್ತಾರೆ. ಆದಿಕೇಶವ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೆಸರನ್ನು ಕೊಟ್ಟು ಆ ಒಂದು ಆದಿಕೇಶವ ದೇವಸ್ಥಾನದಲ್ಲಿ
ಕನಕದಾಸರು ಬಾಡ ಗ್ರಾಮದಿಂದ ತೆಗೆದುಕೊಂಡು ಹೋದಂಥ ಹರಿಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಪೂಜೆಯನ್ನು ಮಾಡ್ತಾ ಬರ್ತಾರೆ. ಆದಿಕೇಶವ ಕನಕದಾಸರ ಭಕ್ತಿಗೆ ಮೆಚ್ತಾನೆ. ಅವರು ಯಾವ್ಯಾವ ಪವಾಡಗಳನ್ನು ಮಾಡ್ತಾರೋ ಆ ಎಲ್ಲ ಪವಾಡಗಳಲ್ಲೂ ಕೂಡ ಆದಿಕೇಶವ ಕನಕದಾಸರ ಜೊತೆಗೆ ಇರ್ತಾನೆ. ಈ ರೀತಿ ಕನಕದಾಸರು ಇಲ್ಲಿಂದ ಬಾಡ ಗ್ರಾಮದಿಂದ ಅವರು ಆದಿಕೇಶವನ್ನು ತೆಗೆದುಕೊಂಡು ಕಾಗಿನೆಲೆಗೆ ಹೋಗಿದ್ದು. ಮತ್ತು ಮುಂದೆ ನಾವು ಕಾಗಿನೆಲೆಯಲ್ಲಿ ನೋಡೋಣ. ಅಲ್ಲಿಂದ ಬಂದಂತಹ ಕನಕದಾಸರು ತಮ್ಮ ಒಂದು ಸ್ವಂತ ಊರು ಅಂದರೆ ಹುಟ್ಟಿದಂಥ ಊರು ಬಾಡ ಗ್ರಾಮದಿಂದ ಈ ಸಂಸಾರದ ಜಂಜಾಟವೆಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಲಾಯನ ಮಾಡ್ತಾರೆ. ಪಲಾಯನ ಮಾಡಿದಂತಹ ಕನಕದಾಸರು ಬಂದು ನೆಲೆ ಊರಿದ್ದು ಕಾಗಿನೆಲೆಯಲ್ಲಿ. ಕಾಗಿನೆಲೆಗೆ ಬಂದಂಥ ಕನಕದಾಸರು ತಮ್ಮ ಆರಾಧ್ಯ ದೈವವಾದಂತಹ ಆದಿಕೇಶವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆದಿಕೇಶವನನ್ನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟೋರಿನ ನೋಡೋಣ. ಅದಕ್ಕಿಂತ ಮುಂಚೆ ಕನಕದಾಸರು ತಮ್ಮ ಒಂದು ಪ್ರಾಣವನ್ನು ಕಳೆದುಕೊಂಡ ನಂತರ ಅವರಿಗಾಗಿ ಸಮರ್ಪಿಸಿದಂಥ ಗದ್ದಿಗೆ ಅಂದರೆ ಅವರ ಒಂದು ಸಮಾಧಿ ಅಂತ ಹೇಳ್ಬೋದು, ಅವರ ಪ್ರತಿಷ್ಠಾನ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಕನಕದಾಸರ ಐಕ್ಯವಾದಂಥ ಸ್ಥಳ.